ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಶರಣ. ಒಂದು 3 ವಚನಗಳಿವೆ ಮಹಾತ್ಮ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನಗಳು. ಈ ವಚನಗಳೆಂದರೆ ಇದ್ದಿದ್ದು ಇದ್ದ ಹಾಗೆ ಹೇಳ್ತಕ್ಕಂಥದ್ದು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕವೆಂದು ಅಣ್ಣ ಬಸವಣ್ಣನವರು ಹೇಳಿದ್ದಾರೆ ಮತ್ತು ಶರಣರು ಕೂಡ ಎಲ್ಲರೂ ಹೇಳಿದ್ದಾರೆ. ಅವತ್ತು 12ನೇ ಶತಮಾನದಲ್ಲಿ ರಾಜರ ಆಡಳಿತ ಇದ್ದಾಗ ಪ್ರಜಾಪ್ರಭುತ್ವ ಅಂತೂ ಇದ್ದಿಲ್ಲ. ಅಂತಹ ಸಮಯದಲ್ಲಿ ಇಡೀ ಜಗತ್ತಿಗೆ ಒಂದು ಸತ್ಯವನ್ನು, ಈ ಬ್ರಹ್ಮಾಂಡದ ತತ್ವವನ್ನು, ಸೃಷ್ಟಿಕರ್ತನ ತತ್ವವನ್ನು, ನಿರಾಕಾರ ದೇವನ ತತ್ವವನ್ನು ಕೊಟ್ಟವರು ಯಾರಾದರೂ ಇದ್ದರೆ ಭಾರತ ದೇಶದಲ್ಲಿ ಮಹಾತ್ಮ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು. ಇವತ್ತು ನಾವು ಎಲ್ಲರೂ ಈ ದೇಶದಲ್ಲಿ ಯಾವುದೇ ರಾಜಕಾರಣಿಗಳಿರಲಿ, ಯಾವುದೇ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇರಲಿ, ಅವರೆಲ್ಲರಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿಗಾಗಿ ಹುಟ್ಟಿಕೊಂಡಿರ್ತಕ್ಕಂತಹ ಲಿಂಗಾಯತ ಧರ್ಮವನ್ನು ಯಾರೂ ಕೂಡ ರಾಜಕಾರಣಿಗಳಲ್ಲಿ ಇದನ್ನು ತೆಗೆದುಕೊಳ್ಳಬಾರದು. ನಮ್ಮ ನೆಮ್ಮದಿಗಾಗಿ, ನಮ್ಮ ಜ್ಞಾನದ ವಿಕಾಸಕ್ಕಾಗಿ, ನಮ್ಮ ಒಳಗೆ ಇರ್ತಕ್ಕಂಥ ತಪ್ಪುಗಳನ್ನು, ನಮ್ಮ ಒಳಗೆ ಇರ್ತಕ್ಕಂಥ ಅಜ್ಞಾನವನ್ನು ತೆಗೆದುಕೊಳ್ಳುವ ಸಲುವಾಗಿ ಮಾತ್ರ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು, ಅದರ ಚಿಂತನೆಗಳು ಮಾಡಿಕೊಂಡು ಬದುಕುವ ಸಲುವಾಗಿ ಇದೆ ಹೊರತಾಗಿ ಯಾವುದೇ ರಾಜಕಾರಣಿಗಳ ಸಲುವಾಗಿ ಬಸವಣ್ಣನವರ ತತ್ವ ಒಂದು ವೇಳೆ ಬಳಸಿಕೊಂಡಿದ್ದೇ ಆದರೆ ಇಡೀ ಭಾರತ ದೇಶದ ಒಂದು ಅವತ್ತಿನ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾವು ದ್ರೋಹ ಬಗೆದಂತಾಗುತ್ತದೆ ಎಂದು ಹೇಳುತ್ತಾ, ಈಗ ಒಂದು 3 ವಚನಗಳು. ಅವತ್ತು ಕೂಡ ಎಷ್ಟು ಬಸವಣ್ಣನವರ ತತ್ವಕ್ಕೆ ದ್ರೋಹ ಬಗೆತಕ್ಕಂಥ ಪ್ರಸಂಗ ಬಂದಾಗ ಬಸವಣ್ಣನವರು ಯಾವ ರೀತಿ ಧೈರ್ಯವನ್ನು ಕಳೆದುಕೊಳ್ಳಲಾರದೆ ಎಲ್ಲ ಸಮುದಾಯದ ಅವರ ಕಷ್ಟ, ಅವರ ದುಃಖ, ಅವರ ನೋವು ನಲಿವು ಏನು ಕಂಡು ಅವರ ದುಃಖವೇ ಎನ್ನ ದುಃಖವೆಂದು, ಅವರ ಸುಖವೇ ಎನ್ನ ದುಃಖವೆಂದು ಬದುಕಿದಾರಲ್ಲ ಮಹಾತ್ಮ ಬಸವಣ್ಣನವರು. ಆದರೂ ಕೂಡ ಯಾವತ್ತೂ ಕೂಡ ಹಿಂದೂ ಸರಿಯಲಿಲ್ಲ. ಈಗ ಒಂದು ಮೊದಲನೇ ಬಸವಣ್ಣನವರ ವಚನ. 6 ಮುನಿದು ಎಮ್ಮನೇನ ಮಾಡುವರು, ಊರು ಮುನಿದು ನಮ್ಮ ನೆಂತು ಮಾಡುವುದು. ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ ತಳಿಗೆಯಲ್ಲಿ ಇಕ್ಕಬೇಡ. ಆನೆಯ ಮೇಲೆ ಹೋಗುವವನನ್ನು ಶ್ವಾನ ಕಚ್ಚಬಹುದೇನಯ್ಯ, ಎನಗೆ ನಮ್ಮ ಕೂಡಲ संगम देवनुलकर। इस वचन का भावार्थ क्या होता है? जब सच्चाई के साथ खड़ा होता है, सब कुछ भूलकर, सभी इंसान, जानवर, प्राणी, पक्षियों को, प्रकृति का जो जीव राशि की तरफ, तो उनके पास कभी डर नहीं रहता। तो महात्मा बसवण्ण जी क्या कहते हैं, उस जमाने में 893 साल पहले, कोई भी हमारा ऊपर अपोज करने दो, लेकिन मैं सबका भलाई के वास्ते, सच्चाई के वास्ते खड़ा हूँ। मैं अपना अंतर आत्मा के साक्षी के साथ खड़ा हूँ। ऐसे पीरियड में, ऐसे वक्त में मैं पीछे नहीं हटूंगा।
गांव के पूरे लोग भी मेरे ऊपर कुछ भी करने दो, मैं पीछे नहीं हटूंगा। लास्ट में हमारा घर के अंदर जवारी का आटा या दाल गील खत्म हो गए, क्योंकि शरणों ने कल के लिए नहीं रखते थे ना। उनके घर में का कुत्ता पाले सो कुत्ता भी अगर बाजू के पड़ोस के घर में अगर चले गए, हमारा विरोधी के घर में, तो उसको रोटी मत डालो। फिर आगे क्या कहते हैं, आने मेले होगुववनन्न स्वान कच्चಬಹುದೇನಯ್ಯ। हाथी के ऊपर बैठकर जाने वालों को कुत्ता काट सकता है क्या? कुत्ता तो इतना छोटा रहता है, हाथी बहुत बड़ा रहता है, उसका पैर इतने बड़े बड़े रहते हैं। ನನಗೆ ನಮ್ಮ ಕೂಡಲ संगम ದೇವನುಳ್ಳकर। कूड़ल संगम बोले तो मैं बार बार कहता हूँ, कूड़ल संगम गांव का नहीं, उनका वचन का नाम अंकित है, आत्मा साक्षी का एड्रेस है। ये होता है इस वचन का भाव। ಇನ್ನೊಂದು ಬಸವಣ್ಣನವರ ವಚನ, ಎನಿ ಶನಿಶೆಂದರೆ ನಾನು ಧೃತಿಗೆಡನೆಯ, ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿಗೆಡನೆಯ। ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಗ ನಿನಗೇ ಶರಣೆನ್ನುತ್ತಿದ್ದಿತಯ್ಯ, ನಿನಗೇ शरणेन्नुತ್ತಿದ್ದಿತಯ್ಯ। अगर इस वचन का विचार, अगर असली राजकारणी हो, असली धर्म का प्रचार करने वाला हो, अगर इसका अंदर का जो मिसाल है, जिस वक्त ने उन बसवण्णा जी, महात्मा बसवण्णा जी लिखा हुआ एक लीडर होकर, उन्होंने भी प्रधानमंत्री थे, लीडर थे, आंखों में से पानी आना, आंखों में से खून आना पड़ता है। लोग कितना भी निंदा करने दे मेरा बारे में, मैं नहीं डरूंगा। आखिर में सच्चाई का युद्ध होता है, लड़ाई होता है, तो मेरा हाथ पैर हड्डियां टूटे, मेरा नस फट गए, लास्ट में मेरा गर्दन कट के नीचे गिरा, तो भी मैं सृष्टि का मालिक, सबको बनाए वाला है, सबके अंदर है बोला ना, तो मैं मेरा अंदर का मालिक को सल्यूट करके मैं जान छोड़ूंगा। हाँ, शिरा हरिदो अट्टी अट्टी नेलके बिद्दरे नालिगे, नालिगे मेरा जबान तुम्हारे को याद करेगा, ऐसा बोलते हैं। हाँ, कैसा है, क्या हो रहा है बसवा कल्याण के इतिहास का। सब जो अनपढ़ लोग हैं, जो वचन नहीं पढ़ा है, उनको माफ है। हम भी 27 साल पहले वचन नहीं पढ़े थे, क्या भी करे थे, मतलब मूड और रूढ़ी, मैं किसी को नुकसान नहीं करे, हम खुद बर्बाद करके सुधर गए। हाँ, ಇನ್ನೊಂದು ಬಸವಣ್ಣನವರ ವಚನ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳಿಗೂ ಇಲ್ಲ। ಈ ಮೂರು ವಚನಗಳು ಇದೇ ಗ್ರಂಥದಲ್ಲಿದೆ। कल आने का आज ही आने दो, आज आने का अब भी आने दो, इधर इसको मैं नहीं डरूंगा। कौन डरते हैं? दूसरों का बुरा सोचने वाले, दूसरों का धन दौलत लूटने वाले, दूसरों का औरत को बुरा नजर से देखने वाले, प्राणियों का हिंसा करने वाले, अंध पाखंडवाद को पीछे पड़ने वाले डरते हैं। तो प्रधानमंत्री महात्मा बसवण्णा जी ऐसा तो नहीं किया ना, इसीलिए उनके वचनों में इतना पावर है। इसी के लिए मैं बार बार कहता हूँ, वचन ये सूरज और चांद जब तक रहेगा तब तक बसवण्णा जी का विचार रहेगा। कितना भी लोग इसको क्या भी करने को आने का कोशिश करेंगे, तो सच्चाई का वचन जिंदा रहेगा। इस वचन के अंदर शरणों ने हमेशा जिंदा रहेगा। लेकिन इंसान आज नहीं तो कल हम सब जाने वाले हैं ना, कौन रहने वाले बताओ इस धरती पे। तो जाने से पहले मैं हाथ जोड़कर विनंती करता हूँ, बसवा कल्याण का इतिहास को एक बाल बराबर भी कोई भी खराब करने का कोशिश नहीं करना चाहिए बोलकर मैं अपना अंतर आत्मा हृदय से बोल रहा हूँ। हाँ, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು। क्यों डरेंगे भाई? हम किसी का चोरी नहीं किया, किसी का डाका नहीं डाला, किसी का जान नहीं मारा, किसी का बुरे लोगों का औरत को हम छेड़ा नहीं,
हम किसी का बुरा नहीं करें, हाँ, किसी का प्रॉपर्टी हड़प नहीं करें, हाँ, किसी का कुछ नहीं करें। मेहनत करके जीने वाले थे 12वीं शताब्दी में सब लोग। कश्मीर का राजा सूखा हुआ लकड़ी तोड़कर दासों में देकर खाना खाए, राजा उनका राजूटकी का खुर्ची छोड़ दिए। अफगानिस्तान का मरुड़ शंकर देव, उन्होंने मुस्लिम थे। आज नहीं तो कल भारत के अंदर जो 97% लोग मिलकर बांधा हुआ अनुभव मंडप का इतिहास है, वो सब लोग इसका हिफाजत कर सकते बोलकर मैं विश्वास रखता हूं। हमारे गलतियों को छोड़ना है तो हर गांव में, हर सिटी के अंदर अनुभव मंडप, बसव मंडप की जरूरत होता है। जब ऐसे विचारों का चिंतन होना चाहिए। आजकल कितने लोगों, युवकों को नौकरी नहीं है, हाँ, बेरोजगार है, गरीबी है, बीमारी है, भूखमरी है, किसी को रहने को मकान नहीं है, गांव के रास्ते अच्छे नहीं है, सरकारी स्कूल का बिल्डिंग जो पढ़ाई सही नहीं है, प्राइवेट लोगों को स्कूल को जा रहे हैं, सब तरफ सरकारी दवाखाना हो, हर चीज़ में मैं बोलता हूँ सुधारना चाहिए। सबका भला हो सोच लेंगे हम, बुरा मत सोचेंगे। ये मैं इस शाम का टाइम पे बोल रहा हूँ। ಇದಕಾರಂಜುವರು ಇದಕಾರಳಕುವರು ಜಾತಸ್ಯ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳಿಗೂ ಇಲ್ಲ. 33 ಕೋಟಿಯನ್ನು ದೇವರುಗಳು ಹಲವು ದೈವಗಳನ್ನು ಸ್ಥಾಪನೆ ಮಾಡಿದ್ರಲ್ಲ ಈ ದೇಶದಲ್ಲಿ, ಅವು ಯಾವ ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಅಂತರಂಗದಲ್ಲಿಯೇ ಇಡೀ ಜಗತ್ತದ ಮಾನವ ಲೋಕಕ್ಕೆ ಸೃಷ್ಟಿ ಮಾಡಿ ಎಲ್ಲರಿಗೆ ಮಳೆ ಬೆಳೆ ಕೊಟ್ಟು ಸಲ್ಲತಕ್ಕಂಥ ಜಗದೀಶ ನೀನೇ ನನ್ನ ಒಳಗೆ ಇದ್ದೀಯಾ ಅಂದ ಬಳಿಕ ನನಗೆ ಯಾವತ್ತೂ ಈ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ನಿನ್ನನ್ನು ಬಿಡಲಾರೆ, ಆತ್ಮ ಸಾಕ್ಷಿಯನ್ನು ಬಿಡಲಾರೆ ಅಂತ ಹೇಳಿದ್ರಲ್ಲಪ್ಪ ಬಸವ ಕಲ್ಯಾಣದ ಭೂಮಿಲಿಂದ. ಇಷ್ಟೊಂದು ನಾನು ಯಾಕೆ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅಂದರೆ, ಕಳೆದ 27 ವರ್ಷದಿಂದ, ಯಾಕೆಂದರೆ ನಾನು ಸರ್ಕಾರಿ ಆಸ್ಪತ್ರೆ ಬಸವ ಕಲ್ಯಾಣದಲ್ಲಿ ಆಂಬುಲೆನ್ಸ್ ಗಾಡಿ ವಾಹನ ಚಾಲಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. 8 ವರ್ಷ ಆಯಿತು ಈಗ ನಾನು ರಿಟೈರ್ಮೆಂಟ್ ಆಗಿದೆ. ನಾನು ಡ್ಯೂಟಿಯಲ್ಲಿ ಇದ್ದಾಗ ಕೂಡ ಬಸವ ಕಲ್ಯಾಣದಲ್ಲಿ ಕೂಡ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ. ಬಸವ ಜ್ಯೋತಿ ಯಾಕೆಂದರೆ ಈ ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ ಕೊಂಬೆಯ ಮೇಲಣ ಮರಕಟ್ಟನಂತಿದೆ. ಒಂದು ಕ್ಷಣದಲ್ಲಿ ಎಕಡೆಕಡೆಯೂ ಹೋಗ್ತಾ ಇರ್ತದೆ ಮನಸ್ಸು. ಈ ಮನಸ್ಸನ್ನು ನಿಯಂತ್ರಣವಾಗಿಟ್ಟುಕೊಂಡು ಎಲ್ಲರ ಕಲ್ಯಾಣವಾಗಲಿ, ನಮ್ಮದು ಕಲ್ಯಾಣ ಆಗಲಿ, ನಿಮ್ಮದು ಕಲ್ಯಾಣವಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂಥೇಳಿ ಬಯಸ್ತಕ್ಕಂಥ ವಿಚಾರಗಳು ಈ ಗ್ರಂಥದಲ್ಲಿ ಇರುವುದರಿಂದ ನಾನು ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಕರ್ತವ್ಯನ ಒಂದು ಮಾಡುತ್ತಾ, ನನ್ನಲ್ಲಿರ್ತಕ್ಕಂಥ ಏನಾದ್ರು ತಪ್ಪುಗಳನ್ನು ಇರ್ತಕ್ಕಂಥದ್ದು ಕೂಡ ನಾನು ಬಿಡುತ್ತಾ, ನಾವು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಬದುಕ್ತಾ ಇದ್ದೀನಿ. ಜೀವಗಳಲ್ಲಿ ಶಿವನನ್ನು ಕಾಣ್ತಕ್ಕಂಥದ್ದು ನಾನು ನಂಬಿದ್ದೇನೆ ಎಂದು ಹೇಳುತ್ತಾ, ಇದು ಸರಳ ಜೀವನವಿದೆ. ಭಾಳಷ್ಟು ಸ್ವಾರ್ಥಿಗಳು ಬಸವಣ್ಣನ ತತ್ವ ಜಡ ಇದೆ, ಹಾಗಿದೆ, ಹೀಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಕೂಡ ಹುಷಿಯಾಗಿದೆ. ಈಗ ನಾವು ವೆಹಿಕಲ್ ಇದೆ, ನಮ್ಮ ಗಾಡಿ ಇದೆ, ಕೆಟ್ಟ ರಸ್ತೆಗಳಲ್ಲಿ ಹೋಗ್ತಾ ಇರ್ತೀವಿ, ಅದು ರಿಪೇರಿಗೆ ತೊಗೊಂಡು ಹೋಗಬೇಕಾಗಿಲ್ಲ. ಹಾಗೆಯೇ ಕೆಟ್ಟ ಮನಸ್ಸುಗಳುಳ್ಳ ನೀವೆಲ್ಲರೂ ಬಸವಣ್ಣನವರ ಶರಣರ ವಚನಗಳನ್ನು ಓದಿ ಇದ್ದದ್ದು ಇದ್ದ ಹಾಗೆ ರಕ್ಷಣೆ ಮಾಡಿದರೆ ಸೃಷ್ಟಿಕರ್ತ ನಮಗೆ ರಕ್ಷಣೆ ಮಾಡುತ್ತಾನೆ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಮಾಡುತ್ತಾನೆ. ಬಸವಣ್ಣನ ತತ್ವವೆಂದರೆ 2 ಮತ್ತು 2 ಕೂಡಿಸಿದರೆ 4 ಆಗುತ್ತವಲ್ಲ, ಈ ತತ್ವವಿದೆ. ಇಡೀ ಜಗತ್ತದಲ್ಲಿಯೇ ಈ ಬಸವಣ್ಣನವರ ಭೂಮಿ ಕಲ್ಯಾಣ ಭೂಮಿ. ನಾವು ಕಲ್ಯಾಣ ತಾಲೂಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ರಕ್ಷಣೆ ಮಾಡಿದರೆ ಮಾತ್ರ ನಮ್ಮೆಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ, ಕೊನೆಯದಾಗಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತೇನೆ, ಬಸವ ಕಲ್ಯಾಣ ಜಗತ್ತಿಗೆ ಒಂದು ಜ್ಞಾನದ ಕೇಂದ್ರವಾಗಬೇಕೆಂತ ವಿನಂತಿಸಿಕೊಳ್ತಾ, ಸರ್ವರಿಗೂ ಈ ಸಾಯಂಕಾಲದ ಮತ್ತೊಮ್ಮೆ ಶರಣು.